ಅತಿ ಹೆಚ್ಚು ಕಾಲ ತಮಿಳುನಾಡನ್ನ ಆಳಿದ ಸಿಎಂ ಯಾರು? ಕರುಣಾನಿಧಿ, ಜಯಲಲಿತಾ, ಸ್ಟಾಲಿನ್, ಕಾಮರಾಜ್ ಇವರಲ್ಲಿ ಯಾರಿರಬಹುದು? ತಮಿಳುನಾಡಿನ ಸಿಂಹಾಸನವನ್ನ ಹೆಚ್ಚು ಅನುಭವಿಸಿದವರು ಯಾರು? ತಮಿಳುನಾಡು ರಾಜಕೀಯ ಅಂದ್ರೆ ಅದು ಬರೀ ರಾಜಕೀಯ ಅಲ್ಲ, ಅದೊಂದು ಬೆಳ್ಳಿತೆರೆಯ ರೋಚಕ ಕತೆಗಿಂತ ಕಡಿಮೆ ಇಲ್ಲ. ಇಲ್ಲಿ ಆಡಳಿತ ಮತ್ತು ಸಿನಿಮಾ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಸ್ವಾತಂತ್ರ್ಯದ ನಂತರದ ದಿನಗಳಿಂದ ಹಿಡಿದು ಇಂದಿನ ದಳಪತಿ ವಿಜಯ್ ಅವರ ಎಂಟ್ರಿವರೆಗೂ ತಮಿಳುನಾಡಿನ ಸಿಎಂ ಗದ್ದುಗೆ ಹಲವು ದಿಗ್ಗಜರ ಏಳು ಬೀಳಿಗಳಿಗೆ ಸಾಕ್ಷಿಯಾಗಿದೆ. ಹಾಗಾದ್ರೆ ಈ ತಮಿಳಿಗರ ಹೃದಯವನ್ನ ಅತಿ ಹೆಚ್ಚು ಕಾಲ ಆಳಿದ ಆ ಮಹಾರಾಜ ಯಾರು? ಇತಿಹಾಸದ ಪುಟಗಳನ್ನ ಸ್ವಲ್ಪ ತಿರುವಿ ನೋಡೋಣ. ಆರಂಭದ ದಿನಗಳಲ್ಲಿ ಮದ್ರಾಸ್ ರಾಜ್ಯದಲ್ಲಿ ಕಾಂಗ್ರೆಸ್ ಆಧಿಪತ್ಯವಿತ್ತು. 1952ರಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ಸಿಗದಿದ್ದಾಗ ಚಾಣಕ್ಯ ರಾಜಾಜಿ ಅಂದ್ರೆ ರಾಜಾಜಿ ಸಿ ರಾಜಗೋಪಾಲಾಚಾರಿ ಸಿಎಂ ಆಗಿದ್ರು. ಆದರೆ ಅವರ ಕುಲಕಲ್ವಿತ್ ಯೋಜನೆಗೆ ಭಾರಿ ವಿರೋಧ ವ್ಯಕ್ತವಾದಾಗ ಅಧಿಕಾರ ಬಿಟ್ಟುಕೊಡಬೇಕಾಯಿತು. ಅಲ್ಲಿಗೆ ಶುರುವಾಗಿದ್ದೇ ಕೆ ಕಾಮರಾಜ್ ಯುಗ. ಸತತ 9 ವರ್ಷಗಳ ಕಾಲ 3 ಬಾರಿ ಮುಖ್ಯಮಂತ್ರಿಯಾಗಿ ತಮಿಳುನಾಡನ್ನ ಮುನ್ನಡೆಸಿದ ಇವರು ಇಂದಿಗೂ ತಮಿಳು ಜನರ ಪಾಲಿನ ಆದರ್ಶ ನಾಯಕ. 1967ರಲ್ಲಿ ತಮಿಳುನಾಡು ರಾಜಕೀಯಕ್ಕೆ ಒಂದು ದೊಡ್ಡ ತಿರುವು ಸಿಕ್ಕಿತು. ಅಣ್ಣಾ ದೊರೈ ನೇತೃತ್ವದ ಡಿಎಂಕೆ ರಾಷ್ಟ್ರೀಯ ಪಕ್ಷಗಳ ಬೇರನ್ನೇ ಅಲುಗಾಡಿಸಿ ಅಧಿಕಾರಕ್ಕೆ ಬಂದಿತು. ಇವರ ಕಾಲದಲ್ಲೇ ಮದ್ರಾಸ್ ರಾಜ್ಯಕ್ಕೆ ತಮಿಳುನಾಡು ಎಂದು ನಾಮಕರಣ ಕೂಡ ಮಾಡಲಾಯಿತು. ಆದರೆ ಕೇವಲ 2 ವರ್ಷಕ್ಕೆ ಕ್ಯಾನ್ಸರ್ನಿಂದ ಅಣ್ಣ ನಿಧನರಾಗಿ ಬಿಟ್ಟಿದ್ರು. ಅಣ್ಣ ನಂತರ ಬಂದವರು ಕರುಣಾನಿಧಿ. ತಮಿಳುನಾಡು ಇತಿಹಾಸದಲ್ಲಿ ಅತಿ ಹೆಚ್ಚು ಕಾಲ ಅಂದ್ರೆ ಬರೋಬ್ಬರಿ 5 ಬಾರಿ ಮುಖ್ಯಮಂತ್ರಿಯಾಗಿ ದಾಖಲೆ ಬರೆದವರು. ಇದೇ ಮುತ್ತುವೇಲ್ ಕರುಣಾನಿಧಿ. ಆದರೆ ಇವರ ಮಿತ್ರನಾಗಿದ್ದ ಸಿನಿಮಾ ಸ್ಟಾರ್ ಎಂಜಿ ರಾಮಚಂದ್ರನ್ ಡಿಎಂಕೆಯಿಂದ ಹೊರಬಂದು ಎಐಡಿಎಂಕೆ ಎಂಬ ಹೊಸ ಪಕ್ಷ ಕಟ್ಟಿ ಇತಿಹಾಸ ಸೃಷ್ಟಿಸಿದ್ರು. ಸಾಯಿವರೆಗೂ ಅಂದ್ರೆ ಸುಮಾರು 10 ವರ್ಷಗಳ ಕಾಲ ಎಂಜಿಆರ್ ತಮಿಳುನಾಡಿನ ಆನ್ ಕ್ರೌಡ್ ಕಿಂಗ್ ಆಗಿದ್ರು. ಎಂಜಿಆರ್ ನಂತರ ಬಂದವರು ತಮಿಳಿಗರ ಪ್ರೀತಿಯ ಅಮ್ಮ ಜಯಲಲಿತಾ. 6 ಬಾರಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದ ಜಯಲಲಿತಾ ಜೈಲು ಪಾಲಾದರೂ ಮತ್ತೆ ಫಿನಿಕ್ಸ್ನಂತೆ ಎದ್ದು ಬಂದು ಅಧಿಕಾರ ಹಿಡಿಯುತ್ತಿದ್ರು. ರಾಜಕೀಯ ಇವರು ಮತ್ತು ಕರುಣಾನಿಧಿ ನಡುವಿನ ರಾಜಕೀಯ ಸಮರ ತಮಿಳುನಾಡಿನಲ್ಲಿ ದಶಕಗಳ ಕಾಲ ಮ್ಯೂಸಿಕಲ್ ಚೇರ್ ಆಟದಂತೆ ನಡೆದಿತ್ತು. ಜಯಲಲಿತಾ ನಿಧನದ ನಂತರ ಇಪಿಎಸ್ ಸ್ವಲ್ಪ ಕಾಲ ಆಡಳಿತ ನಡೆಸಿದರು. ಆದರೆ 2021ರಲ್ಲಿ ಕರುಣಾನಿಧಿ ಪುತ್ರ ಎಂಕೆ ಸ್ಟಾಲಿನ್ ಭಾವುಕವಾಗಿ ನಾನು ಮುತ್ತುವೇಲ್ ಕರುಣಾನಿಧಿ ಸ್ಟಾಲಿನ್ ಎಂದು ಪ್ರಮಾಣ ವಚನ ಸ್ವೀಕರಿಸುವ ಮೂಲಕ ತಂದೆಯ ಪರಂಪರೆಯನ್ನ ಮುಂದುವರಿಸಿದ್ರು. ಈಗ ಪ್ರಶ್ನೆ ಇರೋದೊಂದೇ, ಕರುಣಾನಿಧಿ ಅವರ ಅತಿ ಹೆಚ್ಚು ಕಾಲದ ಆಡಳಿತ ದಾಖಲೆಯನ್ನ ಮುರಿಯುವ ತಾಕತ್ತು ಇರೋದು ಯಾರಿಗೆ? ಈಗಷ್ಟೇ ರಾಜಕೀಯ ಅಖಾಡಕ್ಕೆ ಧುಮುಕಿರುವ ದಳಪತಿ ವಿಜಯ್ ಮೇಲೆ ಎಲ್ಲರ ಕಣ್ಣಿದೆ. ಸಿನಿಮಾ ರಂಗದಲ್ಲಿ ಕರುಣಾನಿಧಿ ಸ್ಕ್ರಿಪ್ಟ್ ಬರೀತಿದರೆ ಎಂಜಿಆರ್ ತೆರೆಯ ಮೇಲೆ ಮಿಂಚುತ್ತಿದ್ದರು. ಈಗ ವಿಜಯ್ ಸಿನಿಮಾ ಸ್ಟಾರ್ ಆಗಿ ಬಂದು ಕರುಣಾನಿಧಿಯಂತೆ ಪೂರ್ಣ ಪ್ರಮಾಣದ ರಾಜಕಾರಣಿಯಾಗಿ ಗೆದ್ದಿದ್ದಾರೆ. ದಳಪತಿ ವಿಜಯ್ ಅವರು ಕರುಣಾನಿಧಿಯಂತೆ 5 ಬಾರಿ ಸಿಎಂ ಆಗಿ ಇತಿಹಾಸ ಬರೆಯುತ್ತಾರಾ ಅಥವಾ ಹೊಸ ದಾಖಲೆ ನಿರ್ಮಿಸುತ್ತಾರಾ? ಇದು ಸದ್ಯದ ಕುತೂಹಲ. ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.